ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜೋರಾಗಿ ಮಳೆ ಬರ್ತಾ ಇತ್ತು, ಅದಕ್ಕೆ ನಾನು ಅರ್ಧ ಗಂಟೆ ವೆಯ್ಟ್ ಮಾಡಿದೆ. ಅರ್ಧ ಗಂಟೆ ವೆಯ್ಟ್ ಮಾಡಿ ಆದಮೇಲೆ ನೋಡಿ ಈಗ ಹೇಗಿದೆ ವೆದರ್. ಸ್ವಲ್ಪ ಮಳೆ ನಿಂತು ನೋಡುವಾಗಲೇ ಚೆನ್ನಾಗಿ ಕಾಣ್ತದಲ್ಲ. ನಾನಿವತ್ತು ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿ ನಿಮಗೆ ತಮ್ನೇಲ್ ನೋಡಿ ಗೊತ್ತಾಗಿರ್ಬೋದು. ನೋಡಿ, ನಮ್ಮ ಮನೆಯದ್ದು ಮುಂಭಾಗದಲ್ಲಿ ತುಂಬಾ ಕೆಸುವಿನ ಎಲೆ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ. ಅದರ ಈಚೆ ಸೈಡ್ ಸಹ ತುಂಬಾ ಆಗಿದೆ. ಇವತ್ತು ನಾವು ಕೆಸುವಿನ ಎಲೆ ಇದ್ದು ಸೂಪರ್ ರೆಸಿಪಿ ಮಾಡುವ, ಪತ್ರೊಡ್ಯ ಮಾಡುವ. ಹಾಯ್, ಎಂಚೊಲ್ಲರು ಪೂರ ಸೌಖ್ಯತೆ? ಎಂಡ್ರಡ್ ಲ್ಯಾಂಗ್ವೇಜ್ ಪಾತೆರೊಂದುಲ್ಲೆ ಪೂರೆರ್ಗ್ಲ ಕನ್ಫ್ಯೂಷನ್ ಆದಿಪ್ಪು. ಒಂದೇ ಎನ್ನ ಚಾನಲ್ಡೆಲ್ಲ ಚೂರು ಚೇಂಜಸ್ ಇಪ್ಪಡತೆ. ಏರ್ ಪೂರ ಎನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಲ್ತಿಜಾರು. ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ಪ್ಲೆ, ಲೈಕ್ ಮಲ್ಪ್ಲೆ, ಪೊಕ್ಕ ಶೇರ್ ಮಲ್ಪ್ಲೆ, ಕಮೆಂಟ್ಲ ಮಲ್ಪೊಲಿ. ಇನ್ನು ವೀಡಿಯೋಸ್ ನಿಕ್ಲೆ ಗೇರೆಗ್ಲ ಲೈಕ್ ಆವೊಂದಿಚ್ಚೆ ದಾದ ಎಂಚಿನ ಅಂದ ಪಂಡದು ಇಂಕ್ಲ ಗೊತ್ತಾವೊಂದಿ ಇಂಕ ಹೆಚ್ಚ ವ್ಯೂಸೇ ಬರ್ಪುಜಿ. ನಿಕ್ಲೆಗ್ ದಾಲ ಗೊತ್ತಿತ್ತು ಒಂಜಿ ಕಮೆಂಟ್ ಮಂತದ ಪಲ್ಲೆ. ಇಂಕ್ ವಿಡಿಯೋ ಇಷ್ಟ ಅಂಡ ಒಂಜಿ ಸಬ್ಸ್ಕ್ರೈಬ್ ಒಂಜಿ ಮಲ್ಪುನ ಏನು ಮರಪುಚ್ಚಿ. ಎನ್ನ ವಿಡಿಯೋನು ಸ್ಕಿಪ್ ಮಲ್ಪಂದೆ ಫುಲ್ ಅದು ತೂಲೆ. ನಿಕ್ಲೆಗ್ ವಿಡಿಯೋ ತೂನಗನೆ ಸೈಡೆಡ್ ತೋಷ್ಪೌಂಡು ಸಬ್ಸ್ಕ್ರೈಬ್ ಅಂದಂಡು ಅವೇನು ಒಂಜಿ ಜಸ್ಟ್ ಒಂಜಿ ಎಲ್ಲಿಯ ಕ್ಲಿಕ್ ಮಲ್ಪಲೆ ಬೊಕ್ಕೈತೆ ಇಮಿಟ್ ಬೆಲ್ ಐಕನ್ ಉಂಡು ಅವೆಲ್ಲ ಒಂಜಿ ಕ್ಲಿಕ್ ಮಲ್ಪಲೆ. ಎನ್ನ ನೆಕ್ಸ್ಟ್ದ ನೋಟಿಫಿಕೇಶನ್ ಪೂರ ನಿಕ್ಲೆಗ್ ಬರ್ಪುಂಡು. ಒಂಜಿ ಎಲ್ಲಿಯ ಬೇಲೆತೆ ಒಂಜಿ ಮನ್ಪಲೆ ಎಂಕಲ ಒಂಜಿ ಕೌಂಟ್ ಆಪು ಪ್ಲೀಸ್. ಯಾನಿನಿ ದಾದ ಮಲ್ತೊಂದುಲ್ಲೆ ಅಂದಂಡದು ನಿಕ್ಲೆಗ್ ಫಸ್ಟಿಗೆ ಗೊತ್ತಿಪ್ಪು. ಯಾನ್ ಕನ್ನಡಡ್ಲ ಪಂತೆ ಬಲೆ ನಮ್ಮ ಇನಿ ಪತ್ರೊಡ್ಯ ಮಲ್ಪುಗ. ಕೆಸುವಿನ ಎಲೆ ತಂದಿದ್ದೇನೆ, ಎಲ್ಲ ತೊಳೆದು ಚಂದ ಒರೆಸಿ ಇಟ್ಟಿದ್ದೇನೆ. ನೋಡಿ, ಅದನ್ನು ತೆಗೆದ ಮೇಲೆ ಚೆನ್ನಾಗಿ ಕ್ಲೀನ್ ಮಾಡಿ ಇಡಬೇಕು. ಯಾಕಂದರೆ ಅದರಲ್ಲಿ ಮಣ್ಣು ಇಲ್ಲದಿದ್ದರೆ ಹುಳ ಎಲ್ಲ ಇರ್ತದೆ. ಅದಕ್ಕೋಸ್ಕರ ಅದನ್ನು ಹೇಗೆ ಕಟ್ ಮಾಡೋದು ಅಂತ ಹೇಳಿ ಸಹ ವಿಡಿಯೋದಲ್ಲಿ ತೋರಿಸಿದ್ದೇನೆ. ನೋಡಿ, ಒಂದೊಂದಾಗಿ ಕೈಯಲ್ಲಿ ಹಿಡಿಯುವ. ಬೇರೆ ರೀತಿಯಲ್ಲಿ ಸಹ ಮಾಡ್ತಾರೆ. ಎಲ್ಲ ಅದರ ಮೇಲೆ ಇಟ್ಟು ಫೋಲ್ಡ್ ಮಾಡಿ ಕತ್ತಿಯಲ್ಲಿ ಕಟ್ ಮಾಡ್ತಾರೆ. ನಾವು ಈ ರೀತಿ ಮಾಡ್ತೇವೆ. ಅದನ್ನು ಚೆನ್ನಾಗಿ ಕೈಯಲ್ಲಿ ನಮಗೆ ಎಷ್ಟು ಹಿಡಿಲಿಕ್ಕೆ ಆಗ್ತದೆ ಅಷ್ಟನ್ನು ಅದರಲ್ಲಿ ಇಟ್ಟು ಅದರದ್ದು ಫಸ್ಟಿದ ಭಾಗವನ್ನು ತೆಗಿತೇವೆ. ಅದಾದಮೇಲೆ ಎಲ್ಲವನ್ನು ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿಬಿಡುವ. ಹಾಗೆಯೇ ಎಲ್ಲ ಎಷ್ಟೆಲ್ಲ ನಾನು ತಂದಿದ್ದೇನೆಲ್ಲ ಕ್ಲೀನ್ ಮಾಡಿ ಅದೆಲ್ಲ ಹಾಗೆಯೇ ಹಾಕಿಬಿಡುವ ಪಾತ್ರೆಗೆ. ಸೇಮ್ ಪ್ರೋಸೆಸ್ ಎಂಚ ಕಟ್ ಮಲ್ಪುನಿಂದ ಒಂದು ತುಯ್ಯರತೆ ನಿಕ್ಲೆಗೊಂದು ಇಲ್ಲದಲ್ಪ ತಿಕ್ಕಿಜಿನ ನಿಕ್ಲೆ ತರಕಾರಿ ಶಾಪ್ ಉಡ್ಲ ತಿಕ್ಕು. ನಿಮಗೆ ತರಕಾರಿ ಶಾಪಲ್ಲಿ ಸಹ ಸಿಗ್ತದೆ, ತಗೊಂಡು ಬಂದು ಮನೆಯಲ್ಲಿ ಮಾಡ್ಬೋದು. ಆಟಿಡೊಂಜಿ ಮಲ್ಪೊಡಾಯಿನ ತಿನ್ನೋಡಾಯಿನ ಒಂಜಿ ಪೊರ್ಲುದ ರೆಸಿಪಿ. ಅವೇನು ತೂನಾಗನೇ ಆತ ಖುಷಿ ಆಪುಂಡು, ತಿನ್ನಾಗ ಆಯ್ತ ರುಚಿನ ಪನಿಯರೆ ಸಾಧ್ಯಚ್ಚಿ. ನಮ್ಮ ಇಲ್ಲಡ್ ಮಲ್ತದ್ದು ತಿಂದದಾನಗನೇ ಗೊತ್ತಾಪುಂಡು. ಎಂಕಂತೂ ಪತ್ರೊಡ್ಯ ಪಂಡ ಭಾರಿ ಇಷ್ಟ. ಅಲ್ಲೇ ಶೋಕು ಕಟ್ಟು ಮಲ್ತದ್ದು ದೀತೆತ್ತೆ ಎಂಚ ತೋಜುನತೆ ಗ್ರೀನ್ ವಾವ್. ಬನ್ನಿ ನಾವು ಪತ್ರೊಡ್ಯಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ತೆಗೆಯುವ. ನಾನು 6 ಸ್ಪೂನ್ ಕೊತ್ತಂಬರಿ ತಗೊಂಡಿದ್ದೇನೆ. ಇದಕ್ಕೆ ತುಂಬ ಜಾಸ್ತಿಯೇ ಸಾಮಾನು, ಕಡಿಮೆ ಹಾಕಿ ಸಹ ಮಾಡ್ತಾರೆ. ನಾವು ಸ್ವಲ್ಪ ಜಾಸ್ತಿಯೇ ಹಾಕಿ ಮಾಡೋದು, ಅದಿಲ್ಲದಿದ್ದರೆ ಸ್ವಲ್ಪ ತುರಿಸ್ತದೆ. ಅದಕ್ಕೋಸ್ಕರ 6 ಸ್ಪೂನ್ ಕೊತ್ತಂಬರಿ ತಗೊಂಡಿದ್ದೇನೆ. 1 ಸ್ಪೂನ್ ಜೀರಿಗೆ ತಗೊಂಡಿದ್ದೇನೆ. ಅದಾದಮೇಲೆ ಟರ್ಮರಿಕ್ 1 ಸ್ಪೂನು, ಒಂದು ದೊಡ್ಡ ಪೀಸ್ ಹುಳಿ ತಗೊಂಡಿದ್ದೇನೆ. ಮತ್ತು ಮೆಣಸು ಒಂದು 8 ಮೆಣಸು ತಗೊಂಡಿದ್ದೇನೆ. ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೇನೆ ನಾನು. ಮೊದಲಿಗೆ ನಾನು ಒಂದು 5 ರಿಂದ 6 ಗಂಟೆ ಒಂದು ಬೆಳ್ತಿಗೆ ಅಕ್ಕಿ 1 kg, ಅರ್ಧ kg ನಮ್ಮದು ಬಾಯ್ಲ್ಡ್ ರೈಸ್ ಇದೆಲ್ಲ ವೈಟ್ ಕಲರಲ್ಲಿ ಬರ್ತದೆ ಅದನ್ನು ಎರಡೂ ಸೇರಿಸಿ ನೆನೆಸಿಟ್ಟಿದ್ದೇನೆ ನೀರಲ್ಲಿ. ನೆನೆಸಿಟ್ಟ ಅಕ್ಕಿಯನ್ನು ಚೆನ್ನಾಗಿ ತೊಳೆದಿದ್ದೇನೆ 3-4 ಸಲ. ಅದಾದಮೇಲೆ ಅದನ್ನು ಜಾರಿಗೆ ಹಾಕುವ. ಅದರ ಮೇಲೆ ಯಾವುದೆಲ್ಲ ಇದು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೇನಲ್ಲ ಅದನ್ನು ಹುರಿದಿಟ್ಟಿದ್ದೇನೆ, ನಾನು ಫ್ರೈ ಮಾಡಿದ್ದೇನೆ. ಅದನ್ನು ಸಹ ಅದಕ್ಕೆ ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಈಗ ನಾವು ಕಟ್ ಮಾಡಿ ಇಟ್ಟಿದ್ದೇವಲ್ಲ ಎಲೆಯನ್ನು ಅದರ ಮೇಲೆ ಹಾಕಿಬಿಡುವ. ಹಾಗೆಯೇ ಉಳಿದ ರೈಸನ್ನು ಸಹ ಇದಕ್ಕೆ ಜಾರಿಗೆ ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಅದಕ್ಕೇ ಹಾಕಿಬಿಡುವ. ಪುನಃ ಜಾರಲ್ಲಿ ಉಳಿದೋದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಹಾಕಿಬಿಡುವ. ಎಲ್ಲ ಕಟ್ ಮಾಡಿದ್ದ ಎಲೆಗೆ ಅದು ನಾವು ಹಾಕಿ ಈಗ ಇದು ಮಸಾಲ ಮಾಡಿ ಹಾಕಿದ್ದೇವಲ್ಲ
ಅದು ಎಲ್ಲ ಎಲೆಗೆ ಸಹ ಹಿಡಿಬೇಕು. ಹಾಗೆ ನಾವು ಅದನ್ನು ಮಿಕ್ಸ್ ಮಾಡುವ. ಶೋಕುಡು ಮಿಕ್ಸ್ ಮಲ್ತೊಂದುಲ್ಲ ಯಾನತ್ತು ಅಮ್ಮ ಮಲ್ತೊಂದುಲ್ಲ ಇರು ಯಾನ್ ವೀಡಿಯೋದ ಎತ್ತೊಂದುಲ್ಲ ಎಂಕ ಆಚೆ ಶೋಕುಡು ಬರ್ಪುಜಿ ದಾಯ ಬಣ್ಣಣ್ಣ ಎನ್ನ ಆಚೆ ಎಡ್ಡೆ ಆಪುಜಿ. ಈ ಇರೇಟ್ಲ ಮಸ್ತ್ ನಮ್ನೆದ ಇರೆ ಉಂಡು ಬಲೆ ಪಂಪೆಕೇನ್ಲೆ ನಿಕ್ಲೆಗ್ಲ ತಿಳಿಪೆರೆವರು ಎಂಕ್ಲ ಒಂಚೂರು ತಿಳಿಪೆರೆ ಬತ್ತಂದು ನೀರ್ ಚೇವಿಗೆ ಕಾಟ್ ಚೇವಿಗೆ ಮರ ಚೇವಿಗೆ ಪೇರ್ ಚೇವಿಗೆ ಅಂಚೆನೆ ಮಸ್ತ್ ಚೇವುದ ಇರೆ ಉಂಡು. ಎಂಕಲಿನಿ ಕಾಟ್ ಚೇವು ಕನತದ ಮಲ್ತಿದ್ನಿ ಕಾಟು ಚೇವುಡ್ಲ ಬಿರೊಂಜಿ ನಮ್ನೆದ ಉಂಡವು ಏರ್ಲ ಮಲ್ಪುಜೆರು ಒಂದು ಬೇತೇನೆ ನೆತ್ತನೇನೆ ಅನ್ನ ಫಸ್ಟ್ ವೀಡಿಯೋದ ಫಸ್ಟಿಗೆ ಪಾಡ್ದೆ ತುಲ ಆಯ್ತಾ ಕೊಡಿರ್ದು ಕಡೆ ಮುಟಲ ನಿಗ್ಲೆಗ್ ಅವೇನು ತೋಷ್ಪದೆ ಮಲ್ಲ ಮಲ್ಲ ಚೇವುದೇರೆ ಹಿಡ್ದಿಲ್ಲ ಮಲ್ಪುವೆರು. ನಮ್ಮ ತುಳುನಾಡು ಒಂದೊಂಜಿ ಮಲ್ಪೊಡಾಯ್ನನೆ ರೆಸಿಪಿ ಏರು ಪೂರ ಮಲ್ತಿಜರು ಪೂರೆರ್ಲ ಕನತದೀನಿ ಮಲ್ಪಲೆ ತುಕ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು ತೋಟದಿಂದ ಬಾಳೆ ಎಲೆ ತಗೊಂಡು ಬಂದಿದ್ದೇನೆ ನೋಡಿ, ತೋರಿಸಿದ್ದೇನೆ ನಿಮಗೆ ವಿಡಿಯೋದಲ್ಲಿ. ಅದು ತುಂಬ ಉದ್ದಕ್ಕಿದೆ. ಅದನ್ನು ಚೆನ್ನಾಗಿ ವಾಶ್ ಮಾಡಿದ್ದೇನೆ. ವಾಶ್ ಮಾಡಿ ಒರೆಸಿ ಇಟ್ಟಿದ್ದೇನೆ. ಈಗ ನಾವು ಅದನ್ನು ಒಂದನ್ನು 2 ಭಾಗ ಮಾಡುವ. ತುಂಬ ದೊಡ್ಡದಾಗ್ತದೆ, ಅದಕ್ಕೆ ಸೀಸರಲ್ಲಿ ನಾನು 2 ಭಾಗ ಮಾಡಿದ್ದೇನೆ. ಅದಕ್ಕೆ ನಾವು ಡೈರೆಕ್ಟ್ ಮಸಾಲ ಹಾಕಿದರೆ ಎಲೆ ಅರ್ಧ ಹೋಗ್ತದೆ. ಅದಕ್ಕೋಸ್ಕರ ನಾವು ಅದನ್ನು ಗ್ಯಾಸಲ್ಲಿ ಇಟ್ಟು ಸ್ವಲ್ಪ ಬಾಡಿಸುವ. ಹಿರೇನು ಶೋಕ್ ನಮ್ಮ ಬಾಡಾಗ ಅವು ಬಾಡದಾಯ ಬೊಕ್ಕ ನಮಕ್ ಮಡಿಪೆರೆ ಪೂರ ಈಸಿ ಆಪುಂಡು. ಇಜಿನ ನಮ್ಮ ಒಂದು ಹಿರೇನು ಮಡಿಪುನಾಗನೇ ಪರಿಯುಂಡು. ಗ್ಯಾಸಲ್ಲಿ ಹೇಗೆ ಬಾಡಿಸುವುದು ಅಂತ ಹೇಳಿ ನಿಮಗೆ ತೋರಿಸಿದ್ದೇನೆ ನೋಡಿ. ಅದಾದಮೇಲೆ ನಾವು ಒಂದೊಂದು ಎಲೆಗೆ ನಾವು ಮಿಕ್ಸ್ ಮಾಡಿ ಇಟ್ಟದ್ದು ಮಸಾಲ ಇದೆಯಲ್ಲ, ಆ ಮಸಾಲವನ್ನು ಅದಕ್ಕೆ ಹಾಕುವ. ಈ ಚೇವ್ದೇರೆಟ್ಟು ಬೇತೆ ನಮ್ಮನೆ ಅದೆಲ್ಲ ಚೇವಿ ಇಪ್ಪುಂಡು ತುಲೆ ಅವೇ ನಿಜ ನಮ್ಮ ಇಲ್ಲಡ್ ಕಜಿಪುಲ ಮಲ್ಪುವ ಚೇಟ್ಲ ಪೂರ ಮಲ್ಪುವ. ಬಲೆ ನಮ್ಮ ಮಿಕ್ಸ್ ಮಲ್ತಿನ ಮಸಾಲನ ಬಾಡದಿತ್ತಿನ ಏರೆಕ್ಕೆ ಪಾಡ್ಗ ಎಂಚ ಪಾಡುನಿಂದ ಬಂಡದೆ ಈ ವಿಡಿಯೋಡು ನಿಕ್ಲಿಕ್ಕೆ ಶೇರ್ ಮಲ್ತದೆ ತುಲೆ ಅವನ್ ಶೋಕು ಬಂದಂತೆತ್ತದ ಈಗ ಪಾಡ್ಗ ಶೋಕು ಅಂಚಿ ಇಂಚಿ ಮಡಿತದೆ ಮಿತ್ತು ತಿರ್ತು ಪೂರ ಮಾಡ್ತದೆ ತುಲೆ ತೋಷ್ಪದೇನು ಎಂಚ ಮಡಿಪುನಿಂದ ಅಂಚ ಮಾಡ್ತದೆ. ಒಂಜಿ ಸೈಡ್ ದೀತು ಅವೇನು ಬೊಕ್ಕ ನಮ್ಮ ಇಡ್ಲಿದ ಅಟ್ಟಿ ಉಂಡತೆ ನಮ್ಮ ಐಟ್ ಬೇಯರ್ದಿಕ್ಕ ಎಲ್ಲ ಮಿಕ್ಸ್ ಮಾಡಿದ್ದು ಇದಿದೆಲ್ಲ ಮಸಾಲ ಅದನ್ನು ಎಲೆಗೆ ಹಾಕಿ ಒಂದೊಂದಾಗಿ ಮಡಚಿ ನಮ್ಮದು ಇಡ್ಲಿದು ಪಾತ್ರೆ ಇದೆಲ್ಲ ಅದರಲ್ಲಿ ಇಡುವ. ಅದು ಚೆನ್ನಾಗಿ ಬೇಯಲಿಕ್ಕೋಸ್ಕರ ಅದಕ್ಕೆ ಮುಚ್ಚುವ. ಇದು ಬೇಯಲಿಕ್ಕೆ 40 ನಿಮಿಷಕ್ಕಿಂತ ಜಾಸ್ತಿಯೇ ಬೇಕಾಗತ್ತೆ. ಇನ್ನೊಂದು ಸೈಡಲ್ಲಿ ಇನ್ನೊಂದು ಮಸಾಲ ತೆಗಿಬೇಕಾಗತ್ತೆ ನೋಡಿ. ನಾನು ಒಂದು ಇಡೀ ತೆಂಗಿನಕಾಯಿ ತಗೊಂಡಿದ್ದೆ, 6 ಉದ್ದದ ಮೆಣಸು, ಮತ್ತು 5 ಸ್ಪೂನ್ ಕೊರಿಯಾಂಡರು, ಆಮೇಲೆ 1 ಸ್ಪೂನ್ ಜೀರಿಗೆ, ಸ್ವಲ್ಪ ಮೆಂತೆ ಹಾಕಿದ್ದೇನೆ, ಒಂದು ಚಿಕ್ಕ ಈರುಳ್ಳಿ ಮತ್ತು 6 ಬೆಳ್ಳುಳ್ಳಿ ಹಾಕಿದ್ದೇನೆ. ಅದನ್ನು ಚೆನ್ನಾಗಿ ಫ್ರೈ ಮಾಡಿದ್ದೇನೆ. ಫ್ರೈ ಮಾಡಿ ಚೆಂದ ಗ್ರೈಂಡ್ ಮಾಡಿ ಒಂದು ಪಾತ್ರೆಗೆ ಹಾಕಿದ್ದೇನೆ ನೋಡಿ. ಅದಕ್ಕೆ ಸ್ವಲ್ಪ ಒಂದು ಇಡೀ ಫುಲ್ ನೀರುಳ್ಳಿ ತಗೊಂಡಿದ್ದೇನೆ, ಈರುಳ್ಳಿ ಸಹ ಹಾಕಿದ್ದೇನೆ. ನನಗೆ ಒಗ್ಗರಣೆ ಸಹ ಹಾಕಲಿಕ್ಕಿದೆ, ಅದಕ್ಕೆ ಆ ಪಾತ್ರೆಯಲ್ಲಿ ಮೊದಲೇ ಹಾಕಬಹುದಿತ್ತು. ಒಂದು ಬಾಣಲೆ ತಗೊಂಡು ಅದಕ್ಕೆ ಫಸ್ಟಿಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿದ್ದೇನೆ, ಮತ್ತು ಒಂದು ಇಡೀ ನೀರುಳ್ಳಿ ಹಾಕಿದ್ದೇನೆ. ಅದಾದಮೇಲೆ ಕರಿಬೇವು ಸೊಪ್ಪು, ಬ್ಯಾಡಗಿ ಮೆಣಸು ಹಾಕಿದ್ದೇನೆ ನೋಡಿ. ಅದು ಚೆಂದ ಫ್ರೈ ಆದಮೇಲೆ ನಾವು ಕಡ್ದಿಟ್ಟದ್ದು ಇದಿದೆ ಮಸಾಲೆ ಇದೆಲ್ಲ ಅದಕ್ಕೆ ಹಾಕಿಬಿಡುವ. ನಾವಿಟ್ಟದ್ದು ಪತ್ರೊಡೆ ಬೆಂದಿದ ಅಂತ ಹೇಳಿ ಸ್ವಲ್ಪ ನೋಡುವ. ಅದಕ್ಕೆ 1 ಸ್ಪೂನ್ ಹಾಕಿ ನೋಡ್ತಾ ಇದ್ದಾರೆ ಅಮ್ಮ. ನಾನೆಲ್ಲ ಒಂಜಿ 10 ನಿಮಿಷ ಬೇಯೋಡು. 10 ನಿಮಿಷ ಆಯ್ಬೊಕ್ಕ ಅವೇನು ದೆತ್ತದು ಎಂಚ ದೆಪ್ಪುನಿಂದ ಮೆಲ್ಲ ದೆಪ್ಪುಲೆ ದಾಯ ಪಂಡ ಮಸ್ತ್ ಬೆಚ್ಚೆಪ್ಪುನು ಹೆಂಗೆ ಸರಿ ಕೈಗೆ ತಾಗಣು ಮೆಲ್ಲ ದೆತ್ತದು ಆಯ್ತೆ. ಓಪನ್ ಮಲ್ತೊಂದುಲ್ಲೆ ತುಲೆ ಬೆಚ್ಚೊಂಡು ಎಂಚ ಪುಗೆ ಬರೋನುಂಡು. ಅವೇನು ನಮ್ಮ ಶೋಕುಡು ಕಟ್ ಮಲ್ಪುಗ ಓಪನ್ ಮಂತದ್ದು ಚೆನ್ನಾಗಿ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಇಡುವ. ಎಲ್ಲದನ್ನು ಯಾವುದೆಲ್ಲ ಎಲ್ಲ ಬೆಂದಿದೆ ಈಗ ಕಟ್ ಮಾಡಿ ಹಾಕುವ ಒಂದು ಪಾತ್ರೆಗೆ. ಎಷ್ಟೆಲ್ಲ ಇದೆ ಅಷ್ಟೆಲ್ಲ ಎಂಚ ತೋಜುನದೆ ಪತ್ರೊಡ್ಯ ನಾವು ಅರೆಪುಗು ಬಾರ್ದಾಯ ಬೊಕ್ಕ ನನಲ ಶೋಕು ತೋಜುಂಡು. ನಿಕ್ಲೆಗೆ ನಾನು 2 ಲ್ಯಾಂಗ್ವೇಜ್ ಪಾತೆರ್ನ ಕನ್ಫ್ಯೂಷನ್ ಅವೊಂದುಂಡೆ. ದಾಲ ಇತ್ತನ ಮೆಸೇಜ್ ಮಲ್ತದ ಪನ್ಲೆ ನಿಕ್ಲ ಕಮೆಂಟ್ ಮಲ್ತದ ಪನ್ಲೆ ದಾಯ ಪಂಡ ಎಂಕಲ ಗೊತ್ತಾಪುನಪಗ ದಾದ ಮನ್ಪೋಲಿ ನೆಕ್ಸ್ಟ್ ಅಂದಂಡು. ಎಲ್ಲದನ್ನು ಒಂದು ಪಾತ್ರೆಗೆ ಹಾಕಿ ಇಟ್ಟಿದ್ದೇನೆ ನೋಡಿ. ಇನ್ನು ನಾವು ಅದನ್ನು
ನಾನು ಆಗ ಮಸಾಲ ಇಟ್ಟಿದ್ದೇನಲ್ಲ ಅದನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ. ಮಸಾಲ ಕುದೀತಾ ಇದೆ ಈಗ. ಅದು ಕುದ್ದಾದಮೇಲೆ ಅದಕ್ಕೆ ನಾವು ಕಟ್ ಮಾಡಿ ಇಟ್ಟದ್ದು ಪತ್ರೊಡೆಯನ್ನು ಹಾಕಿಬಿಡುವ. ಕುದೀತಿರೋದು ಕಾಣ್ತಾ ಇದೆಯಲ್ಲ, ಅದನ್ನು ಹಾಕಿಬಿಡುವ. ಅದಕ್ಕೆ ಒಂದೊಂದಾಗಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಅದು ಮಿಕ್ಸ್ ಆದಮೇಲೆ ಒಂದು 5-10 ನಿಮಿಷದಲ್ಲಿ ಪತ್ರೊಡೆ ರೆಡಿ. ಇದು ಮಸಾಲ ಪತ್ರೊಡೆ ರೆಡಿಯಾಗಿರುತ್ತೆ. ಮತ್ತು ಅದನ್ನು ಬೌಲಿಗೆ ಹಾಕಿ ತಿನ್ನುವುದೇ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ತಿನ್ನಿ. ಮತ್ತು ನೆಕ್ಸ್ಟ್ ಕಮೆಂಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ ಹೇಳಿ. ಇಲ್ಲಿ ಮನೆಯಲ್ಲಿ ಮಾಡಿದ್ದು ತುಂಬ ಟೇಸ್ಟಿಯಾಗಿದೆ. ಇವತ್ತು ಮಾಡಿದರೆ ಅದು ನಾಳೆ ಮಾರ್ನಿಂಗಿಗೆ ತುಂಬ ಟೇಸ್ಟ್ ಆಗಿರುತ್ತೆ. ಏರೆಗೆ ಪೂರ ಇಷ್ಟ ಆತಂಡು ಪೂರ ಎಲ್ಲ ಒಂಜಿ ಲೈಕ್ ಕೊರಲೆ ಹೆಂಗೆ ಬೊಕ್ಕ ಎನ್ನ ವೀಡಿಯೋಡು ದಾದಾಂಡ ಚೇಂಜಸ್ ಬೋಡಿತ್ತಂಡ ಪನ್ಲೆ ಕಮೆಂಟ್ ಮಾಡ್ತದೆ. ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನನಗೆ ಸಹ ಒಂದು ನಿಮ್ಮದು ಸಪೋರ್ಟ್ ಬೇಕು. ಮತ್ತು ಅದರಲ್ಲಿ ಸಬ್ಸ್ಕ್ರೈಬ್ ಅಂತ ಇರ್ತದೆ ಸೈಡಲ್ಲಿ, ಅದನ್ನೊಂದು ಕ್ಲಿಕ್ ಮಾಡಿದರೆ ಆಯಿತು. ಚಿಕ್ಕ ಪ್ರೋಸೆಸ್ ಅಲ್ಲ, ನನಗೋಸ್ಕರ ಅಷ್ಟು ಸಹ ಮಾಡೋದಿಲ್ವ ನೀವು? ಪತ್ರೊಡೆಯನ್ನು ಬೌಲಿಗೆ ಹಾಕಿ ತೋರಿಸಿದ್ದೇನೆ ನೋಡಿ, ಚೆನ್ನಾಗಿ ಕಾಣುತ್ತೆಲ್ಲ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಮಸ್ತ್ ಟೇಸ್ಟ್ ಆತಂಡು ಪೂರೆಲ್ಲ ಇಲ್ಲಡು ಮಲ್ತದ್ದು ತಿನ್ಲೆ ನಿಕ್ಲೆಗ. ನಾನೊಂಜಿ ಎಡ್ಡೆ ರೆಸಿಪಿದೊಟ್ಟಿಗೆ ಬರ್ಪೆ. ಬಾಯ್, ಥ್ಯಾಂಕ್ ಯು.